ನೋಡಿ ಫ್ರೆಂಡ್ಸ್, ಇದಿಷ್ಟು ನಾನು ಜ್ಯುವೆಲರೀಸ್. ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ, ಮದುವೆಗೆ ಹೋಗ್ಬೇಕಂದ್ರೆ, ಇಲ್ಲ ಕೃಷ್ಣ ಜನ್ಮಾಷ್ಟಮಿ ಮಕ್ಳಿಗೆ ಏನಾದರೂ ರೆಡಿ ಮಾಡಬೇಕಂದ್ರೆ ಈ ಥರ ಎಲ್ಲ ಒಂದ್ಸರಿ ತೊಗೊಂಡು ಬಂದು ಸ್ಟಾಕ್ ಇಟ್ಕೊಂಡ್ಬಿಡ್ತೀನಿ. ಅದು ಎಲ್ಲ ಟೈಮಲ್ಲೂ ಯೂಸ್ ಆಗುತ್ತೆ ನನಗೆ. ಇವಾಗ ಒಂದೊಂದಾಗಿ ನಿಮಗೆಲ್ಲ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡೋಣ ಇವಾಗ ಹೇಗಿದೆ ಅಂತ. ಒಂದೊಂದಾಗಿ ಓಪನ್ ಮಾಡೋಣ. ಆ್ಯಕ್ಚುಲಿ ನಾನು 2 ರೀತಿ ಚೋಲಿಯನ್ನು ಇಟ್ಟಿದ್ದೀನಿ. ಯಾಕೆಂದರೆ ಯಾವಾಗಲೂ ಒಂದೇ ಥರ ಹಾಕ್ಕೊಳ್ಳೋಕ್ಕೆ ಅಷ್ಟೊಂದು ಕಂಫರ್ಟ್ ಆಗಿರೋದಿಲ್ಲ. ಆ್ಯಂಡ್ ಏನಂದರೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಒಂದು ನಾರ್ಮಲ್ ಆಗಿರೋದೊಂದು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಎಲ್ಲರೂ ತುಂಬ ಬೇಕಾದವರು ಅಂದರೆ ನಮ್ಮ ಹತ್ತಿರ ರಿಲೇಟಿವ್ ಯಾರಾದರೂ ಮದುವೆ ಇದ್ದರೆ, ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದ್ದರೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಥರ ಹಾಕ್ಕೊಂಡು ಜ್ಯುವೆಲರ್ಸು ಎಲ್ಲ ಡಾಬ್ ಎಲ್ಲ ಹಾಕ್ಕೊಂಡು ಅದು ಕೆಲವೊಂದಿದೆ, ತೋರಿಸ್ತೀನಿ ಕೆಲವು ಫೋಟೋಸ್. ಆ್ಯಕ್ಚುಲಿ ಫ್ರೆಂಡ್ಸ್ ಏನಂದರೆ, ನಾವೀಗೇನಾದರೂ 1 ಗ್ರಾಮ್ ಗೋಲ್ಡು ಈ ಥರ ಎಲ್ಲ ಮಾಡಿಸಿರ್ತೀವಲ್ಲ, ಅದೆಲ್ಲ ಏನೇ ಆಗಲಿ, ಆರ್ಟಿಫಿಷಿಯಲ್ ಆಗಿರ್ಬೋದು, ಈ ಥರ ಸಿಲ್ವರ್ ಆಗಿರ್ಬೋದು, ಈ ಥರ ಎಲ್ಲ ನಾವೊಂದು ಕವರೆಲ್ಲ ಹಾಕಿಡೋದ್ರಿಂದ ಅದು ಮತ್ತೆ ಕಲರ್ ಹೋಗೋದಿಲ್ಲ. ಇದು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ನನ್ನ ಮಗನಿಗೆ ತೊಗೊಂಡು, ಆ್ಯಕ್ಚುಲಿ ಫಸ್ಟ್ ತುಂಬ ಇಟ್ಟಿದ್ದೆ, ಅದೆಲ್ಲ ಹಾಳಾಯಿತು ಆಚೆ ಇಟ್ಬಿಟ್ಟು. ಅದೇನಾಗುತ್ತೆ ಅಂದರೆ, ನಾವು ಈ ಥರ ಕವರಲ್ಲಿ ನೀಟಾಗಿ ಸೇಫಾಗಿ ಎತ್ತಿಟ್ರೆ ನೆಕ್ಸ್ಟ್ ಇಯರ್ ಮತ್ತೆ ಯೂಸ್ ಆಗುತ್ತೆ. ಬೇಕಂದರೆ ಮತ್ತೆ ನೆಕ್ಸ್ಟ್ ಇಯರ್ ನಾವು ಬೇರೆ ಒಂದು ರೀತಿ ತೊಗೋಬೋದು. ಒಂದನ್ನೇ ಹಾಕಿ ಬೋರ್ ಆಗಿದೆ ಅಂದರೆ ಕೂಡ ನಾವು ನೆಕ್ಸ್ಟ್ ಬೇರೆದನ್ನು ತೊಗೋಬೋದು. ತುಂಬ ಚೆನ್ನಾಗಿರೋದು. ಆ್ಯಕ್ಚುಲಿ ಈ ಕೃಷ್ಣ ಡ್ರೆಸ್ ಎಲ್ಲ ಹಾಕಿದಾಗ ಮಕ್ಕಳಿಗೆ ಈ ಥರ ಬೀಡ್ಸ್ ಇರೋದು ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ನಾವು ಜ್ಯುವೆಲರೀಸ್ಗಿಂತ ಈ ಥರ ಬೈ ಮಾಡಿದ್ದು. ಇದು ಕೈಗೆ, ಇದು ಕೂಡ ಅಷ್ಟೇ, ಇದು ಕೈ ಕಟ್ಟೋದಕ್ಕೆ ಅಂತ ತುಂಬ ಚೆನ್ನಾಗಿದೆ. ನೋಡಿ ಈ ಥರ ಬೀಡ್ಸ್ ಎಲ್ಲ ನೀಟಾಗಿ ಪೋಣಿಸಿದ್ದಾರೆ. 1 ವರ್ಷ ತೊಗೊಂಬಂದು ಇಟ್ಕೊಂಡ್ರೆ ಈ ಥರ ನಾವು ವರ್ಷನೂ ನೀಟಾಗಿ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿದ್ದರೆ ಅಟ್ಲೀಸ್ಟ್ ನಾವು ಒಂದು 12 ಇಯರ್ಸ್ವರೆಗೂ ಆದರೂ ಅವ್ರ ಸ್ಕೂಲ್ ಡೇ ಫಂಕ್ಷನ್ಗೆ ಏನಾದರೂ ಯೂಸ್ ಆದರೆ ಈ ಥರ ಎಲ್ಲ ಹಾಕ್ಬೋದು. ಬಟ್ ಅದೆಲ್ಲ ಒಂದು ಕವರೆಲ್ಲ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈ ಥರ ಜುಮ್ಕಾಸ್ ತುಂಬ ಚೆನ್ನಾಗಿದೆ. ಒಂಥರ ಪೀಕಾಕ್ ಇದೆ, ಮೆರೂನ್ ಬೀಡ್ಸ್ ಇದೆ, ಗ್ರೀನ್ ಅಲ್ಲಿ ಮಧ್ಯದಲ್ಲಿ ವೈಟ್ ಬೀಡ್ಸು, ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿದೆ ಜುಮ್ಕ. ನೋಡಿ ಈ ಥರ. ಬಟ್ ಯಾವಾಗಲೂ ಒಂದೇ ಥರ ಜುಮ್ಕಾಸು ಅದು ಹಾಕ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಇದು ಕೂಡ ಅಷ್ಟೇ. ಇದು ನೋಡಿ ಸಿಂಪಲಾಗಿ ತುಂಬ ಚಿಕ್ಕದಾಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ಹೆವಿ ಆಗಿಲ್ಲ, ಆಮೇಲೆ ತುಂಬ ಸಿಂಪಲ್ಲಾಗೂ ಇಲ್ಲ. ನಾವು ಸಿಂಪಲಾಗಿ ಡ್ರೆಸ್ಗಳು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಈ ಥರ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈ ಥರ ಲಾಂಗ್ ಹಾರ. ಇದು ಆ್ಯಕ್ಚುಲಿ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನಂದರೆ ಇದು ನೋಡಿ ಹತ್ತಿರದಿಂದ ನೋಡಿ ಹೇಗಿದೆ, ಸ್ಟೋನ್ಸು ಆ್ಯಂಡ್ ಡಿಸೈನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಸ್ಟೋನ್ ಕೂಡ ಕೆಳಗಡೆ ಬೀಳೋದಿಲ್ಲ, ಆ ಥರ ಫಿಕ್ಸ್ ಮಾಡಿದ್ದಾರೆ. ತುಂಬ ವರ್ಷಗಳಾಗೋಯ್ತು ಇದು ತೊಗೊಂಡು ಕೂಡ. ಆ್ಯಕ್ಚುಲಿ ಒಂದು 7-8 ಇಯರ್ಸ್ ಆಯಿತು. ಹಾಗೇ ಇದೆ, ಹೇಗೆ ತೊಗೊಂಡಾಗ ಹೇಗಿತ್ತು ಹಾಗೇ ಇದೆ ಅದು. ಅದಾದಮೇಲೆ ತುಂಬ ಸಲ ತುಂಬ ಥರ ತೊಗೊಂಡಿದ್ದೀವಿ, ಆದರೆ ಬೇರೆ ಬೇರೆ ಹಾಕ್ಕೊಳ್ತಾ ಇರ್ತೀವಿ. ಬಟ್ ಅದೊಂದೇ ಹಾಕ್ಕೊಳ್ಳೋದಿಲ್ಲ.
ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಹೀಗೆಲ್ಲ ಇದಕ್ಕೆ ಆ್ಯಕ್ಚುಲಿ ಬಾಕ್ಸ್ಗಳಲ್ಲಿ ಹಾಕಿಟ್ರೆ ನೀಟಾಗಿರುತ್ತೆ. ನಾವೀಗ ತುಂಬ ಬಾಕ್ಸೆಲ್ಲ ಇಡೋದಕ್ಕಾಗೋದಿಲ್ಲ ಅನ್ನುವಾಗ ಈ ಥರ ಏನಾದ್ರು ನಾವು ಒಂದು ಕವರ್ಗಳೆಲ್ಲ ಹ್ಯಾಡ್ ಮಾಡಿ ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ಒಂಥರ ಸುತ್ಕೊಂಡ್ಬಿಡುತ್ತೆ. ನೋಡಿ ಈ ಥರ ಪ್ರತಿ ಸಲ ಎಲ್ಲರೂ ಫಂಕ್ಷನ್ ಬಂದಾಗೆಲ್ಲ ನಾವು ತೊಗೊಂಡು ಇಟ್ಟು ಸೊ ಅದು ಏನಾಗ್ಬಿಡುತ್ತೆ ಅಂದರೆ ಮನೇಲಿ ಅದೇ ಸ್ಟಾಕ್ ಜಾಸ್ತಿ ಆಗಿಬಿಡುತ್ತೆ. ನೋಡಿ ಈ ಥರ ಕಾಸಿಂದು ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಏನಂದರೆ ಇವಾಗ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ಥರ ನಾವು ಫಸ್ಟು ಕಾಸಿನ ಸರ ಹಾಕ್ಕೊಳ್ತಿದ್ವಿ ಆವಾಗೆಲ್ಲ. ಆ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದ್ರಿ ಕಾಲದಲ್ಲಿ, ನಮ್ಮ ಅಮ್ಮ ಅವ್ರ ಕಾಲದಲ್ಲೆಲ್ಲ, ಆಮೇಲೆ ತುಂಬ ಶ್ರೀಮಂತರಾಗಿರೋರ ಮನೇಲೆಲ್ಲ ಕಾಸಿನ ಸರ ಆ ಥರ ಇರೋದು. ಅದಾದಮೇಲೆ ಇವಾಗ ಅದು ಟ್ರೆಂಡ್ ಆಗಿಬಿಟ್ಟಿದೆ. ಇವಾಗ ಕೆಲವು ಫಂಕ್ಷನ್ಗಳಿಗೆಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇವಾಗ ಕಾಸಿನ ಸರಕ್ಕೆ ತುಂಬ ಒಂದು ದೊಡ್ಡ ಪೆಂಡೆಂಟ್ ಬಂದಿರುತ್ತೆ. ಆ ಪೆಂಡೆಂಟ್ ಜೊತೆಲಿ ಕಾಸಿನ ಸರ ಇವಾಗೆಲ್ಲ ಗೋಲ್ಡ್ ಕೂಡ ಮಾಡಿಸಿ ನಾವು ಹಾಕ್ಕೋತಾ ಇರ್ತೀವಿ. ಎಷ್ಟೋ ಜನ ಇದ್ದಾವೆ ಆ ಥರ ಎಲ್ಲ. ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಗೋಲ್ಡೆಲ್ಲ. ಗೋಲ್ಡ್ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಈಗೆಲ್ಲ. ಸೊ ಈ ಥರ 1 ಗ್ರಾಮ್ ಗೋಲ್ಡು ಆ ಥರ ಎಲ್ಲ ನಾನು ನೋಡಿ, ಇದು ಲಕ್ಷ್ಮಿಗೆ ಅಂತ ತೊಗೊಂಡಿರೋದು. ಅಂದರೆ 1 ಗ್ರಾಮ್ ಗೋಲ್ಡಲ್ಲಿ ಮಾಡಿಸ್ಕೊಂಡು, ಅಂದರೆ ಲಕ್ಷ್ಮಿಗೆ ವರಲಕ್ಷ್ಮಿ ಹಬ್ಬ ಟೈಮಲ್ಲೆಲ್ಲ ನಾವು ಹಾಕ್ತೀವಲ್ಲ, ಈ ಥರನೂ ಹಾಕ್ಬೋದು ಅಂತ. ಸೊ ಇನ್ನೂ ಇದೆ, ಒಂದು ತೋರಿಸ್ತೀನಿ. ಇದು ಕೂಡ ಅಷ್ಟೇ ಫ್ರೆಂಡ್ಸ್. ಏನಂದರೆ ನೋಡಿ, ಈ ಜುಮ್ಕ ನೋಡಿ, ಇದು ಕೆಳಗಡೆ ಮುತ್ತುಗಳು ಹೇಗಿದೆ ಅಂತ. ತುಂಬ ತಿಕ್ಕಾಗಿ ಕೂರಿಸಿದ್ದಾರೆ ಇದಕ್ಕೆ, ನೋಡ್ತಾ ಇದ್ದೀರಲ್ಲ ಈ ಥರ. ಆ್ಯಕ್ಚುಲಿ ನನಗೆ ಹ್ಯಾಂಗ್ನೀಸು ಚಿಕ್ಕದಾಗಿರೋದು ಹೇರಿಂಗ್ಸಿಗಿಂತ ಈ ಥರ ಜುಮ್ಕ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ. ಯಾಕೆಂದರೆ ಜುಮ್ಕಾಸು ಎಲ್ಲ ಈ ಸ್ಯಾರಿ, ನನಗೆ ಆ್ಯಕ್ಚುಲಿ ಸ್ಯಾರೀಸ್ ಸ್ವಲ್ಪ ಜಾಸ್ತಿ. ಫಂಕ್ಷನ್ಗೆಲ್ಲ ಹೋದರೆ ಮಾಮೂಲಿ ಡ್ರೆಸ್ಸು ಕಮ್ಮಿ ಹಾಕೋದು, ಜುಮ್ಕಾಸು ಜಾಸ್ತಿ ಹಾಕ್ತೀನಿ. ಯಾಕೆಂದರೆ ನಾನು ಈ ಸಂಪ್ರದಾಯ ಪ್ರಕಾರ ಜಾಸ್ತಿ ಸ್ಯಾರಿ ಉಡೋದು ಜಾಸ್ತಿ. ಮನೇಲಿ ಫಂಕ್ಷನ್ ಅಂದರೂ ಕೂಡ ಸ್ಯಾರಿ, ಇಲ್ಲ ಎಲ್ಲರೂ ಹೋಗ್ಬೇಕಂದ್ರೂ, ರಿಲೇಟಿವ್ ಮನೆಗೆ ಹೋಗ್ಬೇಕಂದ್ರೂ ಸ್ಯಾರಿನೇ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾನು ದೊಡ್ಡ ಸೊಸೆ ಆಗಿರೋದ್ರಿಂದ, ಸೊ ಅವರು ತುಂಬ ರಿಲೇಟಿವ್ ತುಂಬ ಜಾಸ್ತಿ ಇದ್ದಾರೆ. ಬಟ್ ಎಲ್ಲರೂ ಹೋದರೆ ನಮ್ಮ ಮನೇಲಿ ಇದ್ದಾರೆ, ನಮ್ಮ ಅತ್ತೆಯವರೆಲ್ಲ ಇರ್ತಾರಲ್ಲ, ಅವರು ಎಲ್ಲರೂ ಹೋಗುವಾಗ ಸೀರೆ ಉಟ್ಕೋಬಾರ್ದೇನಮ್ಮ, ಏನು ಡ್ರೆಸ್ಸು ಅಂತ ಹಾಕ್ಕೊಳ್ತೀಯಾ ಅಂತ ಈ ಥರ ಹೇಳ್ತಾರೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಆಗಾಗ ಅವ್ರು ಹೇಳೋದು ಯಾಕೆ, ನಾವೇ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಬಿಡ್ತೀನಿ. ಸೊ ಇಷ್ಟು ಇನ್ನೂ ಇದೆ, ತೋರಿಸ್ತೀನಿ ಒಂದೊಂದಾಗಿ. ನೋಡಿ, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಚೌಲಿ. ಬಟ್ ಏನಂದರೆ ಇದು ಒಂಥರ ಬೀಟ್ಸಲ್ಲಿ ಮಾಡಿರೋ ಚೌಲಿ. ಇದು ತುಂಬ ಚೆನ್ನಾಗಿತ್ತು. ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಅವರು ಅಕ್ಕನ ಮಗಳದ್ದು ಮ್ಯಾರೇಜ್ ಇತ್ತು. ಸೊ ಅದರಲ್ಲಿ ಚೆನ್ನಾಗಿ ಹಾಕ್ಕೊಳ್ಳೋಣ ಅಂತ ಆಸೆ ಆಯಿತು. ನಾನು ನೋಡಿದ ತಕ್ಷಣ ನನಗೇನೋ ಲೈಕ್ ಆಯ್ತು ಇದು ಚೌಲಿ. ಆ್ಯಕ್ಚುಲಿ ನಂದು ತುಂಬ ಜಡೆ ಲಾಂಗ್ ಇದೆ. ಆ್ಯಕ್ಚುಲಿ ನಾನು ಇವಾಗ ಕಟ್ ಮಾಡಿಸಿರೋದು, ಇವಾಗ ಶಾರ್ಟ್ ಆಗಿದೆ. ನಮಗೆಲ್ಲ ಹೇಳೋರು, ನಿನಗೆ ಚೌಲಿ ಅದಕ್ಕಿಂತ ಜಾಸ್ತಿನೇ ಇದೆ, ಚೌಲಿ ಹಾಕಿದ್ರೂ ಅದಕ್ಕಿಂತ ಇನ್ನೂ ಸ್ವಲ್ಪ ಲೆಂತ್ ಆಗಿರೋದು ನನ್ನ ಹೇರು. ಸೊ ಎಲ್ಲರೂ ಏನು ಹೇಳೋರು ಅಂದರೆ, ನಿನ್ನ ಹೇರು ನಿನ್ನ ಚೌಲಿ ಹಾಕಿರೋದಕ್ಕಿಂತ ಜಾಸ್ತಿನೇ ಇದೆ, ಇನ್ನೇನಕ್ಕೆ ನೀನು ಸುಮ್ಮನೆ ಚೌಲಿ ಹಾಕ್ತೀಯಾ ಅಂತ ಹೇಳೋರು ತುಂಬ ಸಲ. ಸೊ ಆದರೂ ಕೂಡ ನನಗೆ ಅದಿಷ್ಟ, ಹಾಕ್ಕೋಬೇಕು ಅಂತ. ನಮ್ಮಮ್ಮ ಅವರೆಲ್ಲ ಎಲ್ಲರೂ ಹೋಗಿರೋ ಕಡೆ, ಫಂಕ್ಷನ್ ಕಡೆ ಎಲ್ಲರೂ ಅದನ್ನೇ ಹೇಳೋರು, ನಿನಗೆ ಚೌಲಿಗಿಂತ ಜಾಸ್ತಿನೇ ಇದೆ, ಸುಮ್ಮನೆ ಏನಕ್ಕೆ ಹಾಕೋತೀಯಾ ನೀನು ಅಂತ. ಬಟ್ ನನಗೆ ಚೌಲಿ ಇಷ್ಟ, ಅದಕ್ಕೆ ಎಲ್ಲರೂ ನನಗೆ ಹಾಕ್ಕೊಳ್ತಾ ಇದ್ದೆ. ತುಂಬ ಹೇರ್ ಕಟ್ ಮಾಡ್ತಿರ್ಲಿಲ್ಲ ನಾನು ಜಾಸ್ತಿ. ನೋಡಿ, ಇದು ಹ್ಯಾಂಗ್ನೀಸು, ಇದೊಂದು ಸೆಟ್ಟಿಗೆ ಬಂದಿರೋದು ಲಕ್ಷ್ಮಿದು. ನೋಡಿ ಹತ್ತಿರದಿಂದ ನೋಡಿ, ಇಲ್ಲಿ ನೋಡಿ, ಇದು ಲಕ್ಷ್ಮಿ. ಫಿನಿಶಿಂಗ್ ಯಾವ ಥರ ಇದೆ ಅಂದರೆ ಎಷ್ಟು ನೀಟಾಗಿದೆ. ಬಟ್ ಯಾಕೋ ನೀಟಾಗಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು.
ಬಟ್ ಇಷ್ಟ ನನಗೆ ಅದರ ಲಕ್ಷ್ಮೀ ಪೆಂಡೆಂಟ್ಗಳು, ಲಕ್ಷ್ಮಿಯ ಸರಗಳು ಈ ಥರ ಎಲ್ಲ ನಂಗೆ ತುಂಬ ಇಷ್ಟ. ಎಲ್ಲದಕ್ಕೂ ಆಲ್ಮೋಸ್ಟ್ ನಾನು ನೋಡಿ ಬ್ಯಾಂಗಲ್ಸ್ ಮಾಡಿಸಿದ್ದೆ, ಸೊ ಅದಕ್ಕೂ ಕೂಡ ನಾನು ಲಕ್ಷ್ಮಿನೇ ಇರುತ್ತೆ. ಜುಮ್ಕಾ ಮಾಡಿಸಿದ್ರು ಅದಕ್ಕೊಂದು ಲಕ್ಷ್ಮಿನೇ ಇರುತ್ತೆ. ಇದು ನೋಡಿ, ಇದು ಗೊತ್ತಲ್ಲ ನಿಮಗೆಲ್ಲ, ಬೈತಲೆ ಬಟ್ಟು ಅಂತ ಹೇಳ್ತಾರೆ. ಈ ಥರ ಎಲ್ಲ ರೆಡಿ ಇಟ್ಟಿದ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ಫಂಕ್ಷನ್ಗೆ ಆಗಿರ್ಬೋದು, ಆ್ಯಂಡ್ ಯಾರ್ದಾದ್ರು ಮ್ಯಾರೇಜ್ಗೆ ಹೋದಾಗ, ಇಲ್ಲ ಮನೇಲಿ ಯಾರು ಮಕ್ಳಿಗೆ ರೆಡಿ ಮಾಡಬೇಕು ಅಂದರೆ ನೋಡಿ, ಇದು ಆ್ಯಕ್ಚುಲಿ ಇದಕ್ಕೆ ಸೆಟ್ಟಾಗಿ ತೊಗೊಂಡಿರೋದು ನಾನು ಒನ್ ಟೈಮು. ನೋಡಿ ಜ್ಯುವೆಲರೀಸು, ಇದು ಮಾಟಿ ಅಂತ ಹೇಳ್ತಾರಲ್ಲ, ಮಾಟಿ ಆ್ಯಂಡ್ ಜುಮ್ಕಾಸು. ಆ್ಯಂಡ್ ಇನ್ನೂ 3 ಸೆಟ್ ಇದೆ, ಬಟ್ ಇಲ್ಲಿ ನೋಡಬೇಕು. ಇನ್ನೂ 3-4 ಸೆಟ್ ಇದೆ ಜುಮ್ಕಾ, ನೋಡ್ತೀನಿ. ಆ್ಯಕ್ಚುಲಿ ಇನ್ನೂ ಇದೆ ಕಲೆಕ್ಷನ್ಸ್, ತೋರಿಸ್ತೀನಿ. ಎಲ್ಲರೂ ಹೇಳ್ತಾರೆ, ನೀನೇನು ಎಲ್ಲ ಬರೀ ಈ ಥರದವೇ ತೊಗೋತಾ ಇರ್ತೀಯಲ್ಲ ಅಂತ. ನೋಡಿ ಇದು ಕೂಡ ಅಷ್ಟೇ ಲಕ್ಷ್ಮಿ. ನೋಡಿ ನನಗೆ ಆ್ಯಕ್ಚುಲಿ ತುಂಬ ಈ ಲಕ್ಷ್ಮಿ ಇರೋ ಪೆಂಡೆಂಟ್ಗಳು, ಸರಗಳೆಲ್ಲ ತುಂಬ ಇಷ್ಟ, ಜಾಸ್ತಿಯೇ ಇಷ್ಟ. ಎಲ್ಲಿ ನೋಡಿದ್ರು ಫಸ್ಟ್ ಅದಕ್ಕೆ ಹೋಗ್ತೀನಿ. ಈ ಲಕ್ಷ್ಮಿ ಪೆಂಡೆಂಟ್ಸು ಈ ಥರ ನೋಡಿ, ಇದು ಪಿಂಕ್ ಆ್ಯಂಡ್ ಗ್ರೀನ್ ಇದೆ, ಗೋಲ್ಡ್ ಕಲರ್. ಇದು ಪಿಂಕ್ ಸ್ಯಾರಿ ಅಥವಾ ಗ್ರೀನ್ ಸ್ಯಾರಿ ಈ ಥರ ಮ್ಯಾಚ್ ಆಗುತ್ತೆ. ಅಥವಾ ಇಲ್ಲಾಂದರೆ ಯಾವುದಕ್ಕೂ ಮ್ಯಾಚ್ ಆಗಿಲ್ಲ ಅಂದರೆ ಗೋಲ್ಡ್ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಲ್ವಾ. ನೋಡಿ ಇದು ಅಷ್ಟೇ ನೋಡಿ, ನಾನು ಹೇಳಿಲ್ವಾ. ಸೊ ಇದು ಕೂಡ ಲಕ್ಷ್ಮಿನೇ. ಓಕೆ, ಇದು ಕೂಡ ಲಕ್ಷ್ಮಿನೇ ನಾನು ತೊಗೊಂಡಿರೋದು. ಆ್ಯಂಡ್ ನೋಡಿ, ಇದು ಚೌಕರ್ಸ್ ಬಂದುಬಿಟ್ಟು ಇದು ಕೂಡ ಲಕ್ಷ್ಮಿನೇ. ಸೊ ಇದೆಲ್ಲ ಲಕ್ಷ್ಮಿ ಪೆಂಡೆಂಟ್ಸ್ ಇದೆ ನೋಡಿ. ಇದು ಲಕ್ಷ್ಮಿ ಕೂತಿರೋದು, ಇದು ಕೂಡ ಅಷ್ಟೇ ನೋಡಿ. ಇದಕ್ಕೆ ಒಂದು ಲಾಂಗ್ ಹಾರ ಇದೆ, ಅದು ಶಾರ್ಟ್. ನೋಡಿ, ಇದು ಬಂದುಬಿಟ್ಟು ಲಾಂಗ್ ಹಾರ. ನಾವು ಇದು ಸಿಂಗಲ್ ಆಗಿ ಕೂಡ ವೇರ್ ಮಾಡ್ಬೋದು, ಆ್ಯಕ್ಚುಲಿ ಇದು ಕೂಡ ಅಷ್ಟೇ ಸಿಂಗಲ್ಲಾಗಿ ಯೂಸ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಆ್ಯಂಡ್ ಚೌಕರ್ಸು ನಾವು ಸ್ಯಾರಿ ಸಿಂಪಲ್ಲಾಗಿ ಉಟ್ಕೊಂಡು ಒಂದು ಚೌಕರ್ಸ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಗ್ರ್ಯಾಂಡ್ ಫಂಕ್ಷನ್ಗಾದರೆ ಮಾತ್ರ ನಾವು ಲಾಂಗ್ ಹಾರ ಆಮೇಲೆ ಸ್ವಲ್ಪ ಶಾರ್ಟ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಲಕ್ಷ್ಮಿ ಸೆಟ್ಸೇ. ನಾನು ಆ್ಯಕ್ಚುಲಿ ಎಲ್ಲ ಲಕ್ಷ್ಮಿ ಪೆಂಡೆಂಟ್ಸೇ ಇದ್ದಾವೆ ಇದರಲ್ಲಿ. ಆ್ಯಂಡ್ ಇನ್ನೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಇಲ್ಲಿ ಕಾಣ್ತಾ ಇರೋ ಹೂವುಗಳಿಂದ ಒಂದು ಸ್ಟೋರಿನೇ ಇದೆ. ಏನಂದರೆ ನೋಡಿ, ಇದು ಪ್ಲಾಸ್ಟಿಕ್ ಫ್ಲವರ್ಸ್. ಇದಕ್ಕೆ ಬ್ಯಾಕ್ ಸೈಡ್ ಒಂದು ಕ್ಲಿಪ್ಸ್ ಥರ ಇರುತ್ತೆ, ಅಂದರೆ ನಾವು ಹೇರ್ಗೆ ಇದಕ್ಕೂ ಕೂಡ ನೋಡಿ, ಇದು ಕ್ಲಿಪ್ಸ್ ಇಲ್ಲ, ಈ ಥರ ರಿಯಲ್ ಹೂವಾಗೆ ಹೇಗೆಯೋ ಹಾಗೆ ಇದೆ. ಸೊ ಇದು ನಮ್ಮ ಹಸ್ಬೆಂಡ್ ಕೊಟ್ಟಿದ್ದು ನನಗೆ ಗಿಫ್ಟಾಗಿ. ಏನಂದರೆ ರಿಯಲ್ ಹೂವು ಆದರೆ ಏನಾಗ್ಬಿಡುತ್ತೆ ಅಂದರೆ, ನಾವು ಮುಡ್ಕೊಂಡ ತಕ್ಷಣ ಒನ್ ಡೇಗೆಲ್ಲ ಹೋಗಿಬಿಡುತ್ತೆ, ಆಮೇಲೆ ಅದು ಎಸ್ದುಬಿಡ್ತಾರೆ. ಸೊ ಇದನ್ನಾದರೆ ನಾವು ಯಾವಾಗ ಬೇಕಾದರೂ ಅವಾಗ ಬೈ ಮಾಡ್ಬೋದಲ್ವಾ ಅಂತ ಹೇಳಿಬಿಟ್ಟು ಕೊಡಿಸಿರೋದು, ಯಾವಾಗಲೂ ಇರಲಿ ಶಾಶ್ವತವಾಗಿ ಅಂತ. ಏನು ಗೊತ್ತಾ ಫ್ರೆಂಡ್ಸ್, ನೋಡಿ ಇದು ಕೂಡ ಲಕ್ಷ್ಮಿ ಜುಮ್ಕಾ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ. ತುಂಬ ಫಂಕ್ಷನ್ಗೆ ನಾನು ಜಾಸ್ತಿ ಇದನ್ನೇ ಹಾಕ್ಕೊಂಡೋಗೋದು. ಏನಾಗ್ಬಿಟ್ಟಿದೆ ಅಂದರೆ ನೋಡಿ, ನಾವು ಹೇಗಂದ್ರೆ ಆಗಿಟ್ಬಿಟ್ಟು ಕಟ್ಟಾಗಿಬಿಟ್ಟಿದೆ. ಸೊ ಈ ಥರ ನೋಡಿ, ಇದು ಅಷ್ಟೇ ಸ್ಯಾರಿ ಮ್ಯಾಚಿಗೆ ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ನಂಗೆ ಜುಮ್ಕಾ ತುಂಬ ಇಷ್ಟ. ನೋಡಿ, ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗ್ರೀನ್ ಸ್ಯಾರಿ ಆ್ಯಂಡ್ ಗೋಲ್ಡ್ ಸ್ಯಾರಿ ಇತ್ತು, ಅದಕ್ಕೆ ತೊಗೊಂಡು ಬಂದಿದ್ದು. ನೋಡಿ, ಹಾಗೆ ಇಟ್ಟು ಅದು ಮುರಿದು ಕಟ್ಟಾಗಿಬಿಟ್ಟಿದೆ. ಈಗ ಅದು ಸರಿ ಮಾಡೋಕ್ಕಾಗುತ್ತೋ ಇಲ್ಲವೋ ಕೂಡ ಗೊತ್ತಿಲ್ಲ ನನಗೆ. ನೋಡಿ, ಇದು ಆ್ಯಕ್ಚುಲಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಇದು ಕೂಡ ಈ ಥರ ಮುತ್ತಿನ ಜುಮ್ಕಾನೇ. ಇದೊಂದು ಸೆಟ್ಟು ಆ್ಯಂಡ್ ಇದೊಂದು ಸೆಟ್ಟು, ಇದು ಒಂದು ಸೆಟ್ಟು. ಬಟ್ ನೋಡಿ, ಹೀಗಿರೋದು ಇವಾಗ ಈ ಥರ ಆಗಿದೆ, ಕಟ್ಟಾಗೋಗಿದೆ. ಸೊ ಇದು ನಾವು ಹೇಗಂದ್ರೆ ಹಾಗೆ ಇಟ್ಟರೆ ಹೀಗೆ ಆಗೋದು. ಸೊ ನಾವು ಅದನ್ನು ನೀಟಾಗಿ ಏನಂದರೆ ಓಲೆಗಳೆಲ್ಲ ನಾವು ಜೋಪಾನವಾಗಿ ಒಂದು ಬಾಕ್ಸಲ್ಲಿ ಹಾಕಿರ್ತೀವಲ್ಲ, ಆ ಥರ ಇಟ್ಟರೆ ಏನೂ ಆಗೋಲ್ಲ.
ಅವು ಹಾಗಾಗಿ ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಹಾಕ್ಕೊಂಡು ತೊಗೊಂಡು ಬಂದು ಅಲ್ಲೆಲ್ಲ ಹಾಕ್ಬಿಡ್ತೀವಲ್ಲ, ಆವಾಗ ಆ ಥರ ಆಗುತ್ತೆ. ಸೊ ಬೇಜಾರಾಗಿದೆ ಆ್ಯಕ್ಚುಲಿ ಅದು ಆ ಥರ ಹಾಳಾಗಿರೋದಕ್ಕೆ. ನೋಡಿ, ಇದು ಒಂದು ಸೆಟ್, ಇದು ಬಂದುಬಿಟ್ಟು ಅದು ಒಂದು ಸೆಟ್. ಆ್ಯಂಡ್ ಇದು ನಾನು ಯಾವಾಗಲೂ ಹಾಕ್ತಾಯಿರೋ ಸೆಟ್. ಸೊ ಇದು ಕಾಸಿನ ಸರ, ಇದನ್ನು ಕೂಡ ಒಂದೇ ಸರಿ ಹಾಕ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಇನ್ನೂ ತುಂಬ ಇದೆ ಆ್ಯಕ್ಚುಲಿ. ಇರಿ ಒಂದು ನಿಮಿಷ, ಇನ್ನೂ ಒಂದಿದೆ ಆ್ಯಕ್ಚುಲಿ. ನಾನು ಇನ್ನೂ ಕೆಲವೊಂದು ಥಿಂಗ್ಸ್ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ವರಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದನ್ನು ಈ ಪಾದಗಳದು, ಆಮೇಲೆ ಕೆಲವೊಂದು ಈ ತಲೆಗೆ ಹಾಕ್ಕೊಳ್ಳೋ ಬಿಲ್ಲೆ ಥರ ಬರುತ್ತಲ್ಲ, ಇದೇನು ಸೂರ್ಯಚಂದ್ರ, ಆ ಥರ ಎಲ್ಲ ಕೆಲವೊಂದನ್ನು ಹಾಗೆ ನಾನು ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ಅದು ಒಂದು ವರ್ಷ ಹಾಕಿರೋದು, ಮತ್ತೆ ಒಂದು ವರ್ಷಕ್ಕೆ ಅದು ನೀಟಾಗಿ ವಾಶ್ ಮಾಡಿ ಹಬ್ಬ. ಈ ವರ್ಷ ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಾನು ಹೋದ ವರ್ಷ ಕೂಡ ಹಬ್ಬ ಮಾಡಿಲ್ಲ, ವರಲಕ್ಷ್ಮಿ ಹಬ್ಬ. ಈ ವರ್ಷ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಈ ವರ್ಷ ಕೂಡ ಮಾಡೋಕ್ಕಾಗಿಲ್ಲ, ನಮ್ಮ ರಿಲೇಟಿವಲ್ಲಿ ಯಾರೋ ತೀರ್ಕೊಂಡಿರೋ ಕಾರಣದಿಂದ ಮಾಡೋಕ್ಕಾಗಿಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ. ನೋಡಬೇಕು ನೆಕ್ಸ್ಟ್ ವರ್ಷ ಏನಾಗುತ್ತೆ ಗೊತ್ತಿಲ್ಲ. ಸೊ ಇದು ನೋಡಿ ಫ್ರೆಂಡ್ಸ್, ಒಡ್ಯಾಣ ನನಗೆ ತುಂಬ ಇಷ್ಟ. ಈ ಮದುವೆಗಳಿಗೆ ಎಲ್ಲ ಹೋದಾಗ ನನಗೆ ಟಾಪ್ ಹಾಕ್ಕೊಂಡು ನೀಟಾಗಿ ರೆಡಿ ಆಗಬೇಕು ಅಂತ ತುಂಬ ಇಷ್ಟ. ಹಾಗೆ ಕೂಡ ಲಾಸ್ಟ್ ಟೈಮ್ ಮದುವೆಗೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಆ ಫೋಟೋ ಒಂದು ಸರಿ ನಾನು ಸೆಂಡ್ ಮಾಡ್ತೀನಿ ನೋಡಿ. ಇದು ಬಂದುಬಿಟ್ಟು ಲಕ್ಷ್ಮಿಗೆ ಅಂತ ಚಿಕ್ಕದು, ನಾವೀಗ ಮನೆಯಲ್ಲಿ ಬಿಂದಿಗೆಗಳೆಲ್ಲ ಚಿಕ್ಕದಾಗಿ ಚೊಂಬೆಲ್ಲ ಹಾಕಿ ಇಟ್ಬಿಟ್ಟು ಲಕ್ಷ್ಮಿಗೆ ಸ್ಯಾರಿ ಎಲ್ಲ ಉಡಿಸ್ತೀವಲ್ಲ. ಸೊ ಇದು ನೋಡಿ, ಆನೆಗಳಿದೆ, ಲಕ್ಷ್ಮಿ ಇದೆ, ಈ ಥರ ಈ ಕಡೆ ಒಂದು 4 ಆನೆ ಇದೆ, ಈ ಸೈಡು 4 ಆನೆ ಇದೆ, ಆ್ಯಂಡ್ ಶಂಖ ಚಕ್ರ ಇದೆ ಈ ಸೈಡು ಈ ಥರ ಇದೆ. ಇದು ಲಕ್ಷ್ಮಿಗೆ ಅಂತ ಬೈ ಮಾಡಿದ್ದೆ. ಆಮೇಲೆ ಮನೇಲಿ ಚಿಕ್ಕ ಮಕ್ಕಳು, ನನ್ನ ತಮ್ಮನ ಮಗಳು ನಮ್ಮ ಮನೇಲಿದ್ದಾಳೆ. ಸೊ ಚಿಕ್ಕ ಮಗು ಇದ್ದಾಗಿಂದ ನಮ್ಮ ಮನೇಲೇ ಇರೋದ್ರಿಂದ ಅವಳಿಗೆ ಯಾವುದಾದ್ರು ಫಂಕ್ಷನ್ಗೆ, ಸ್ಕೂಲ್ ಫಂಕ್ಷನ್ಗಳಿಗೆ, ಇಲ್ಲ ಯಾವುದಾದ್ರು ರಾಧೆ ಕೃಷ್ಣ ಈ ಥರ ಡ್ರೆಸ್ಗಳು ಹಾಕಿದಾಗ ಇದನ್ನು ಹಾಕ್ತೀನಿ. ಸೊ ಇದು ನನಗೆ ತುಂಬ ಇಷ್ಟ ಆ್ಯಕ್ಚುಲಿ. ನಾನು ತುಂಬ ಸಲ ಹಾಕಿದ್ದೀನಿ ಅದನ್ನು ಫಂಕ್ಷನ್ಸ್ಗೆಲ್ಲ. ನೋಡಿ ಈ ಥರ ಇಷ್ಟು ಸೆಟ್ ಇಟ್ಟಿದ್ದೀನಿ ಮನೇಲಿ. ಆ್ಯಕ್ಚುಲಿ ಎಲ್ಲ ಆವಾಗವಾಗ ತೊಗೊಂಡು ಬಂದು ಜ್ಯುವೆಲರಿ ಕಲೆಕ್ಷನ್ ಈ ಥರ ಮಾಡಿಟ್ಟಿದ್ದೀನಿ. ಸೊ ಇನ್ನೂ ಸ್ವಲ್ಪ ಮಟ್ಟಿಗಿದೆ, ಅದು ಎಲ್ಲಿಟ್ಟಿದ್ದೀನಿ ಅಂತ ಸ್ವಲ್ಪ ಮೈಂಡಿಗೆ ಬರ್ತಿಲ್ಲ. ಸೊ ಬ್ಯಾಂಗಲ್ಸು ಅಷ್ಟೇ, ಆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ತುಂಬ ಬ್ಯಾಂಗಲ್ಸ್ ಇಟ್ಟಿದ್ದೀನಿ. ಅದೆಲ್ಲ ಕಬೋರ್ಡಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ನೋಡಿ. ಈ ಥರ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ, ಫುಲ್ಲು ಅದು ಇವಾಗ ಹಾಕ್ಕೊಳ್ಳಲ್ಲ ಮ್ಯಾಚಿಂಗ್ ನಾನು ಜಾಸ್ತಿ, ಎಲ್ಲ ಕಬೋರ್ಡಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ಸೊ ಬೇಕಂದಾಗ ಅದರಲ್ಲಿ ಹುಡುಕ್ಬಿಟ್ಟು ಹಾಕ್ಕೋಬೇಕು. ಅದಕ್ಕೆ ನಾನು ಆ್ಯಕ್ಚುಲಿ ತುಂಬ ಹುಡುಕ್ತಾಯಿದ್ದೀನಿ. ಏನಂದರೆ ಆ್ಯಕ್ಚುಲಿ ಬ್ಯಾಂಗಲ್ಸ್ ಎಲ್ಲ ಹಾಕೋದಕ್ಕೆ ತುಂಬ ಹುಡುಕ್ತಾಯಿದ್ದೀನಿ. ಇದು ದೊಡ್ಡ ಸ್ಟ್ಯಾಂಡ್ ಥರ ಬರುತ್ತೆ, ನಾನು ತುಂಬ ಕೆಲವೊಂದು ವೀಡಿಯೋಸಲ್ಲಿ ನೋಡಿದ್ದೀನಿ. ಆ ಥರ ಸ್ಟ್ಯಾಂಡು ತೊಗೊಂಡು ಬಂದು ಒಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟು, ಅಥವಾ ಅದು ಮಾಡಿಸೋದು ಅನಿಸುತ್ತೆ, ಮಾಡಿಸ್ಬಿಟ್ಟು ಇಟ್ಕೋಬೇಕು. ಬ್ಯಾಂಗಲ್ಸ್ ಎಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಡಿಸೈನಾಗೂ ಇರುತ್ತೆ. ಆ ಥರ ಮಾಡಿಸಿಟ್ಕೊಳ್ಳೋದ್ರಿಂದ ನಮಗೆ ತುಂಬ ಸೆಟ್ ಅದರಲ್ಲಿ ಹಾಕ್ಬೋದು ಬ್ಯಾಂಗಲ್ಸು. ಅದಕ್ಕೆ ನಾನು ಆ ಥರದ್ದು ನೋಡ್ತಾಯಿದ್ದೀನಿ. ಅಲ್ಲಿವರೆಗೂ ಕಬೋರ್ಡಲ್ಲೇ ಇದ್ಬಿಡಲಿ ಅಂತ ಹೇಳ್ಬಿಟ್ಟು ನಾನು ಕಬೋರ್ಡಲ್ಲೇ ಹಾಕಿಟ್ಬಿಟ್ಟಿದ್ದೀನಿ. ಸೊ ಕಬೋರ್ಡಲ್ಲಿರೋದೆಲ್ಲ ಅಷ್ಟು ಬ್ಯಾಂಗಲ್ಸ್ ಇದೆ. ಆ್ಯಕ್ಚುಲಿ ನಾನು ಆಚೆ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಮ್ಯಾಚಿಂಗ್ ಬಳೆ ಹಾಕ್ಕೊಳ್ಳೋದು ಕಮ್ಮಿ ಫ್ರೆಂಡ್ಸ್. ಯಾಕೆಂದರೆ ಗೋಲ್ಡು ಬಳೆ, ಇದು ಗ್ರೀನ್ ಬಳೆ ಹಾಕ್ಕೊಂಬಿಟ್ಟು ಗೋಲ್ಡ್ ಬ್ಯಾಂಗಲ್ಸ್ ಸೈಡಲ್ಲಿ ಹಾಕ್ಬಿಟ್ರೆ ಅದೊಂಥರ ಚೆನ್ನಾಗಿ ಲುಕ್ ಕೊಡುತ್ತೆ ನನಗೆ, ಕೈ ತುಂಬ ಬಳೆ ಹಾಕ್ಕೊಂಡ್ರೆ. ನನಗೆ ಯಾವಾಗಲೂ ಅದೇ ಇಷ್ಟ. ಸೊ ನಾನು ಅದಕ್ಕೆ ಏನು ಮಾಡಿಬಿಡ್ತೀನಿ, ಒಂದು 3-4 ಡಜನ್ಸ್ ಆ ಥರ ತೊಗೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಬ್ಯಾಂಗಲ್ಸ್ ಆ ಥರ. ಅದನ್ನೇ ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ಅದೇನಾಗ್ಬಿಡುತ್ತೆ ಅಂದರೆ, ನಾವು ಅದನ್ನು ಹಾಕ್ಕೊಂಡು ಮತ್ತೆ ಫಂಕ್ಷನಿಂದ ಬಂದು ತೆಗೆದಿಟ್ಟು ಮತ್ತೆ ನಾವು ಅದನ್ನು 1-2 ಹಾಕ್ಕೊಂಡಿದ್ರೂ ಪರವಾಗಿಲ್ಲ. ಆ ಥರ ಎಷ್ಟು ವರ್ಷ ಆದರೂ ಹಾಗೇ ಇರುತ್ತೆ. ನಾನು ಇವಾಗ 3-4 ಇಯರ್ಸ್ ಆಯಿತು. ಆ ಬಳೆ ಕಲರ್ ಕೂಡ ಹೋಗಿಲ್ಲ, ಆಮೇಲೆ ಏನೂ ಆಗಿಲ್ಲ, ಅಷ್ಟು ಸೇಫಾಗಿರುತ್ತೆ. ಸೊ ನೆಕ್ಸ್ಟ್ ಮತ್ತೆ ನಾವು ಯೂಸ್ ಮಾಡ್ಬೋದು ಇದನ್ನು. ಮತ್ತೆ ನಾವು ಏನು ಮಾಡಬೇಕಂದ್ರೆ, ಮತ್ತೆ ಕವರಲ್ಲೇ, ಅಂದರೆ ಈ ಸ್ಯಾರಿ ಕವರ್ಸ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್, ನಮಗೆ ನೋಡಿ ಈ ಥರ ಸ್ಯಾರಿ ಕವರ್ಸು ಈ ಥರ ಬರುತ್ತಲ್ಲ,
ಸೊ ಡೈರೆಕ್ಟಾಗಿ ನಾವು ಈ ಥರ ಬಾಕ್ಸ್ಗಳಲ್ಲಿ ಹಾಕಿಡಬಾರ್ದು. ಡೈರೆಕ್ಟಾಗಿ ನಾವು ಈ ಥರ ಜ್ಯುವೆಲರ್ಸ್ ಎಲ್ಲ ಈ ಥರ ಬಾಕ್ಸ್ಗಳಲ್ಲಿ ಹಾಕಿಡೋದ್ರಿಂದ ಅದು ಏನಾಗ್ಬಿಡುತ್ತೆ ಅಂದರೆ ಕಲರ್ ಶೇಡ್ ಆಗಿಬಿಡುತ್ತೆ. ಆಮೇಲೆ ಏನು ಒಂದಕ್ಕೊಂದು ಟಚ್ ಆಗಿ ಇದಾಗುತ್ತೆ. ಸೊ ನಾವು ಈ ಥರ ಕವರ್ಸೆಲ್ಲ ಹಾಕಿ ಆಮೇಲೆ ನಂತರ ನಾವು ಬಾಕ್ಸಲ್ಲಿ ಹಾಕಿಡೋದ್ರಿಂದ, ಆಮೇಲೆ ಈ ಥರ ಜುಮ್ಕಾಸು ಈ ಥರ ಸ್ಮಾಲ್ ಬಾಕ್ಸಲ್ಲಿ ಈ ಥರ ಬಾಕ್ಸಲ್ಲಿ ನಾವು ಈ ವಾಚ್ ಆ ಥರ ಎಲ್ಲ ತೊಗೊಂಡಿರ್ತೀವಲ್ಲ, ಈ ಥರ ಬಾಕ್ಸ್ ಆ ಥರ ಎಲ್ಲ ಇರುತ್ತಲ್ಲ, ಸೊ ಈ ಥರ ಬಾಕ್ಸಲ್ಲಿ ಕೂಡ ನಾವು ಬ್ಯಾಂಗಲ್ಸ್ ಅದೆಲ್ಲ ಹಾಕಿಟ್ಕೋಬೋದು. ಕೆಲವೊಂದು ಅಂದರೆ ಈ ಏನಂದರೆ ಕಲರ್ ಹೋಗುತ್ತೆ. ಈಗ ನಾವು 1 ಗ್ರಾಮ್ ಗೋಲ್ಡಲ್ಲಿ ಆ ಥರ ಮಾಡಿಸಿರ್ತೀವಲ್ಲ, ಅವು ತುಂಬ ದಿನ ನಾವು ಅದು ಹಾಗೆ ಇರಲ್ಲ. ಆ್ಯಕ್ಚುಲಿ ನಾವು ಸೇಫಾಗಿ ಇಡೋದ್ರಿಂದ ಮಾತ್ರನೇ ಅದಿರುತ್ತೆ. ಹಾಗೆ ಇಟ್ಟು ನೋಡಿ ನೀವು ಒಂದು ಸ್ವಲ್ಪ ದಿನ ಎಲ್ಲ ಆಗಿರುತ್ತೆ ಅಂತ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ, ಎಲ್ಲ ಆ್ಯಕ್ಚುಲಿ ಇಂಪಾರ್ಟೆಂಟೇ, ಯಾಕೆಂದರೆ ಎಲ್ಲ ಎಕ್ಸ್ಪೆನ್ಸಿವ್ ಆಗಿ ನಾವು ತೊಗೊಂಡಿರ್ತೀವಿ. ಎಲ್ಲ ಈ ಥರ ಫಂಕ್ಷನ್ಸ್ಗಳಿಗೆ ಮ್ಯಾಚಿಂಗ್ ಆಗಿರಲಿ ಅಂತ ತೊಗೊಂಡಿರ್ತೀವಿ. ಆಲ್ಮೋಸ್ಟ್ ನಾವು ಅದೇ ಥರನೇ ನೀಟಾಗಿ ಸೇಫಾಗಿ ಎತ್ತಿಟ್ಟರೆ ನೆಕ್ಸ್ಟ್ ನಮ್ಗೆ ಯೂಸ್ ಆಗುತ್ತೆ. ಸೊ ಇವನ್ನ ಹಾಕಿ ಕೂಡ ನಮ್ಗೆ ಬೋರ್ ಆಯಿತು ಅಂದಾಗ ನಾವು ಮತ್ತೆ ನೆಕ್ಸ್ಟ್ ನಾವು ನೋಡಿದ್ದು ಆಲ್ಮೋಸ್ಟ್ ಹೆಣ್ಮಕ್ಳು ಗೊತ್ತೇ ಇದೆಯಲ್ಲ, ಮತ್ತೆ ನೋಡಿದ್ದೆಲ್ಲ ಬೇಕು, ಇಲ್ಲ ಇನ್ನೊಂದು ಸ್ಯಾರಿ ಯಾವುದು ತೊಗೊಂಡಿರ್ತೀವಿ ಅದಕ್ಕೆ ಮ್ಯಾಚ್ ಇದು ಯಾವುದೂ ಆಗೋಲ್ಲ, ಮತ್ತೆ ಪರ್ಚೇಸ್ ಮಾಡ್ತೀವಿ. ಸೊ ಹೀಗೆ ಕೆಲವೊಂದು ನೋಡಿದಾಗ ಬೇಕು ಅನ್ನಿಸ್ತಾ ಇರುತ್ತೆ. ಅದು ಕಾಮನ್ ಸರ್ವೇ ಸಾಮಾನ್ಯ, ಅದು ಎಲ್ಲ ಹೆಣ್ಮಕ್ಳಿಗೂ ಅದು ಎಲ್ಲರಿಗೂ ಆ ಥರ ಆಗುತ್ತೆ. ಸೊ ಏನಂದರೆ ನಾವು ತೊಗೊಂಡಿದ್ದನ್ನು ಸೇಫಾಗಿ ಇಟ್ಕೊಳ್ಳೋದ್ರಿಂದ, ಸೊ ನಾವು ಯೂಸ್ ಮಾಡೋಷ್ಟು ದಿನ ಯೂಸ್ ಮಾಡಿ ಆಮೇಲೆ ನಾವು ಬೇರೆಯವ್ರಿಗೂ ಯೂಸ್ ಆಗುತ್ತಲ್ವ. ಇವಾಗ ನಾವು ಯೂಸ್ ಮಾಡಿ ಹಾಕ್ಕೊಂಡಿರ್ತೀವಿ, ಸೊ ನಮ್ಗೆ ಇವಾಗ ಅದು ಬೇಡ ಆಮೇಲೆ ನೋಡೋಣ ನೆಕ್ಸ್ಟು ಅಂತ ಇಟ್ಬಿಡ್ತೀವಿ. ಯಾರಿಗಾದ್ರೂ ಯೂಸ್ ಆಗುತ್ತೆ, ಯಾರಾದ್ರು ಬಂದಾಗ ಮನೆಯಲ್ಲಿ ಹೋದಾಗ ಅವ್ರೇನಾದ್ರು ನಮ್ಮ ಮನೆಯಲ್ಲೇ ಇದ್ದು ಫಂಕ್ಷನ್ ಏನಾದ್ರು ಹೋಗ್ಬೇಕಂದಾಗ ಕೇಳ್ತಾರೆ, ವಿಶ್ವ ನಾನು ಏನು ತೊಗೊಂಡು ಬಂದಿಲ್ಲ, ಮರ್ತು ಬಂದುಬಿಟ್ಟಿದ್ದೀನಿ, ನನಗೆ ಇದ್ದರೆ ಕೊಡಿ ಜ್ಯುವೆಲರ್ಸ್ ಹಾಕ್ಕೊಳ್ಳೋಕ್ಕೆ ಅಂತ. ಸೊ ನಾವು ಈ ಥರ ಇದ್ದಾಗ ಕೊಡ್ಬೋದಲ್ಲ ಫ್ರೆಂಡ್ಸ್. ಅದಕ್ಕೆ ಸೊ ಏನು ಮಾಡೋದಂದರೆ ಪ್ರತಿ ಸರಿ ತೊಗೊಂಡು ಬಂದಾಗ ನಾವು ಸೇಫಾಗಿ ಇಟ್ಕೊಂಡ್ಬಿಟ್ರೆ ಅದು ಯಾವಾಗಲೂ ಸೇಫಾಗಿ ಇರುತ್ತೆ. ನನ್ನ ಕಲೆಕ್ಷನ್ಸು ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ಇನ್ನೊಂದು ಸ್ವಲ್ಪ ದಿನ ಹೋಗ್ತಾ ಎಷ್ಟಾಗುತ್ತೋ ಗೊತ್ತಿಲ್ಲ. ಹತ್ತಿರದಲ್ಲೇ ಒಂದು ಫಂಕ್ಷನ್ ಇದೆ, ಮದುವೆ ಒಂದಲ್ಲ 2 ಇದೆ. ಸೊ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಒಂದು ಮದುವೆ ಇದೆ, ಅಕ್ಟೋಬರಲ್ಲಿ ಒಂದು ಮದುವೆ ಇದೆ. ಸೊ ಇವೆರಡು ಮದುವೆಗೂ ಸ್ಯಾರೀಸ್ ಕಲರ್ಸ್ ಯಾವ ಥರ ಇದೆಯೋ ಅದಕ್ಕೆ ಜ್ಯುವೆಲರ್ಸ್ ಮ್ಯಾಚ್ ಮಾಡಬೇಕು. ಸೊ ಇದೇ ಆದರೆ ಓಕೆ. ಸೊ ಇದಾಗಿಲ್ಲ ಅಂದರೆ ಮತ್ತೆ ಬೇರೆ ಏನಾದ್ರು ತೊಗೋಬೇಕು ಅಂದರೆ ತೊಗೋಬೇಕಾಗಬಹುದು. ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್. ಲೈಕ್ ಮಾಡೋದು ಮರಿಬೇಡಿ.